ಧರ್ಮವು ಮಾರ್ಗದರ್ಶಿಯಾದಾಗ ನ್ಯಾಯವು ಜಯ ಸಾಧಿಸುತ್ತವೆ. ಅಹಂಕಾರ ಮತ್ತು ದುರಾಶೆಗಳು ಸರ್ವನಾಶವಾಗುತ್ತವೆ. ಆದರೆ ಸತ್ಯ ಮತ್ತು ಸದಾಚಾರಗಳು ಶಾಶ್ವತವಾಗಿ ಉಳಿಯುತ್ತದೆ. ಯತೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಯತೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ನಮಸ್ಕಾರ ವೀಕ್ಷಕರೇ, ಮಹಾಭಾರತ ಕಥಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ದೇಹ ಇದೋನು ವಿದೇಹ ಜನಕ ಎಂಬುದ ಹೆಸರು ಬರ್ತದೆ. ಅದಕ್ಕೆ ಹೇಳೋದು, ಯಾವುದೇ ಮಾತನ್ನು ಕೊಡಬೇಕಾದ್ರೂ ಯಾರಿಗಾದ್ರೂ 100 ಬಾರಿ ಆಲೋಚನೆ ಮಾಡಿ ಕೊಡಬೇಕು. ಇಲ್ಲಿ ಜನಕರು ಮಾಡಿದ ಪರಿಣಾಮ ನನ್ನಂತವ್ರಿಗೆ ನಿಮ್ಮಂತವ್ರಿಗೆ ಮಾರ್ಗದರ್ಶನ. ಹೌದು, ಖಂಡಿತ. ನಾವು ಭಗವಂತನ ಜೊತೆ ಹೇಗಿರ್ಬೇಕಂತಂದ್ರೆ ತೊಂದು ಮನ ಧನನ ಅವ್ರಿಗೆ ಹತ್ತಿಸ್ಬಿಟ್ಟು ನಾನು ಅವ್ರ ಕ್ಲರ್ಕ್ ಆಗಿ ದುಡಿತಾ ಅಷ್ಟು. ಅವಾಗ ನಿಮ್ಗೆ ಕಳ್ಕೊಳ್ಳದೆ ಇರೋದು ಪಡ್ಕೊಂಡು ಅಹಂಕಾರಕ್ಕೆ ಸಮಸ್ಥಿತಿಯಲ್ಲಿ ನೆಮ್ಮದಿಯಾಗಿ ಬದುಕು. ಆದ್ರೆ ಇದು ಹೇಳುವಷ್ಟು ಸುಲಭ ಅಲ್ಲ, ದಾಟಿಸೋದು ತುಂಬಾ ಕಷ್ಟ ಇದೆ. ಬಟ್ ಈ ಸ್ಥಿತಿಗೆ ಬಂದ್ರೆ ಭಗವಂತನ ಜೊತೆಗೆ ಗಂಗೆ ಅಷ್ಟು ಪರದಾಡ್ಬೇಕಾಗಿತ್ತು. ಹೌದು ಅಲ್ವಾ? ಹೌದು. ಈ ಸ್ಥಿತಿ ದೈವ ಸನ್ನಿಧಿಯಲ್ಲಿದ್ದ ಗಂಗೆನೇ ಅಷ್ಟು ಪರದಾಡೋದು. ಅಂದ್ರೆ ಆ ಸ್ಥಿತಿ ದೈವ ಸನ್ನಿಧಿಯಲ್ಲಿದ್ದ ತಕ್ಷಣ ಭಗವಂತನ ಲೀನಾಗಕ್ಕಾಗಲ್ಲ. ಅವನನ್ನ ಅರ್ಥ ಮಾಡ್ಕೊಳ್ಳೋಕೆ ಅವನಿಗೆ ನನ್ನನ್ನು ಸಮರ್ಪಿಸ್ಕೋಬೇಕು. ನನ್ನ ಪರ್ಸನಾಲಿಟಿನೇ ಇಲ್ಲ ಅನ್ನೋ ಥರ ಸಮರ್ಪಿಸ್ಕೊಂಡು ನೀನೇ ಅಪ್ಪ ನಡೆಸ್ತೀಯ ಅಂತ ಆ ಸ್ಥಿತಿಗೆ ಬಂದರೆ ಅವಾಗ ಏನು ಕಷ್ಟ ಇಲ್ಲ. ಅದೇ ಬ್ರಹ್ಮಜ್ಞಾನ, ಅದೇ ಎಲ್ಲವೂ, ಅದೇ ಭಗವಂತ. ಈ ಸ್ಥಿತಿಗೆ ತರಲು ಗಂಗೆನ ಆಗಿರುತ್ತೆ. ಯಾಕೆಂದ್ರೆ ಈಗ ತರಬೇಕಾಗಿದ್ರು. ಮತ್ತೆ ಇನ್ನೊಂದು ಮಾತಾಡಿಲ್ಲ, ಈ ವಿದೇಹ ಜನಕನ ಮಗಳು ವೈದೇಹಿ. ಜಾನಕಿಗೆ ಇನ್ನೊಂದು ಹೆಸರು ವೈದೇಹಿ. ವಿದೇಹ ಜನಕನ ಮಗಳು ವೈದೇಹಿ. ದೇಹ ಇಲ್ಲದೆ ಇದ್ದವನು ವಿದೇಹನ ಮಗಳು ವೈದೇಹಿ. ನೋಡಿ, ಈ ಕಥೆ ಹೇಗೆ ಕೊಡ್ತಾರೆ ಇಲ್ಲವರಲ್ಲಿ, ಕಥೆ ಸುಳ್ಳಲ್ಲ. ಈ ಕಥೆ ಸಾಕ್ಷಿ. ಅವಳಿಗೆ ವೈದೇಹಿ ಅನ್ನೋ ಹೆಸರು. ರಾಮ ಅವಳನ್ನ ವೈದೇಹಿ ಅಂತ ತುಂಬಾ ಕರೀತಾರೆ. ಹೇಳಿ, ಇತ್ತ ಕಡೆ ಬಂದ್ರೆ ಗಂಗೆ ಶಾಪ ಬ್ರಹ್ಮರು ಶಾಪ ತಗೊಂಡಿದ್ದಾರೆ. ಶಾಪ ತಗೊಂಡ್ಮೇಲೆ ಹತ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ದುಃಖ ಆಗ್ಬಿಟ್ಟು ನಾನು ಹೋಗ್ಬಿಟ್ಟು ಭೂಲೋಕಕ್ಕೆ ಹೋಗ್ಬೇಕಲ್ಲ, ಏನು ಗ್ರಹಚಾರ ನನಗೆ ಇದು ನೆಮ್ಮದಿಯಾಗಿದ್ದೆ. ಒಂಥರದೇನೋ ಭೂಲೋಕದ ಕಷ್ಟ ಸುಖ ನೋಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೊಬ್ಬ ರಾಜನ ಮದುವೆ ಆಗಿ ಇದೆಲ್ಲ ಆಗ್ಬೇಕಾ, ಶಾಪ ತೆಗೆದುಕೊಂಡು ಹತ್ಕೊಂಡು ಬರ್ತಾ ಇದ್ದಾಳೆ. ಬರ್ತಿರ್ಬೇಕಾದ್ರೆ ಅಷ್ಟ ವಸುಗಳು ಅವಳನ್ನ ಮೀಟ್ ಮಾಡಿ, 8 ಜನ ವಸುಗಳಿದ್ದಾರೆ. ಅವ್ರು ಮೀಟ್ ಮಾಡಿ ಇದ್ರೊಳಗಡೆ ಕತೆ ಒಳಗಡೆ ಕತೆ ಏನಾಗುತ್ತೆ, ಈ ವಸುಗಳು ಆಗಷ್ಟೇ ಮದುವೆ ಆಗಿರ್ತಾರೆ. ಅವರು ಪತ್ನಿಯರ ಜೊತೆಗೆ ವಿಮಾನದಲ್ಲಿ ಕೂತ್ಕೊಂಡು ವಿಹಾರ ಮಾಡ್ತಿದ್ದಾರೆ. ವಿಹಾರ ಮಾಡ್ತಿರ್ಬೇಕಾದ್ರೆ ವಸಿಷ್ಠರ ಆಶ್ರಮದ ಮೇಲೆ ಅವ್ರಿಗೆ ದೇವತೆಗಳು ಒಂದು ಕಾಮಧೇನು ಮಗುನ ಕೊಟ್ಟಿದ್ದಾರೆ. ಅವ್ರ ಮೇಲೆ ಒಂದು ದೇನು. ಆ ದೇನು ನೋಡ್ಬಿಟ್ಟು ಇಲ್ಲೇನು ಮಾಡ್ತಾರೆ, ಅದರಲ್ಲಿ ಒಬ್ಬ ಕಡೆಯವನಿದ್ದಾನೆ. ಅವನ ಹೆಸರು ಹೆಸರು ಅಷ್ಟವಸುಗಳಲ್ಲಿ ಕಡೆಯುವುದು ಅಪಾರ. ಅವನೇನು ಮಾಡ್ತಾನೆ, ಅವನ ಹೆಂಡತಿ ಒಬ್ಬಳಿದ್ದಾಳೆ. ಅವಳ ನಂದಿನಿ ದೇನು ನೋಡ್ಬಿಟ್ಟು ನನಗೆ ಹಸುದು, ನಂದಿನಿ ದೇನು ನನಗೆ ಬೇಕು ಅಂತ ಅಪ್ಪನ ಹೆಂಡತಿ ಕಡೆಯೋನು ಅಪ್ಪ ಅಂತ ಅವನ ಹೆಂಡತಿ ಕೇಳ್ಕೊಳ್ತಾನೆ. ಅದು ತಪ್ಪಿದ ಮಾತು. ವಸಿಷ್ಠರಿಗೆ ಆ ದೇನುವನ್ನು ಕೊಟ್ಟರು ಯಜ್ಞಕ್ಕೆ ಉದ್ದಾರ. ಯಜ್ಞ ಅಂದರೆ ತಪ್ಪು ತಿಳುವಳಿಕೆಯಲ್ಲಿ ಆಗಿದ್ದೀವಿ. ಯಜ್ಞ ಅಂದರೆ ಬರೀ ಬೆಂಕಿ ಇಷ್ಟು ಪಸುವುದು ಮಂತ್ರ ಹೇಳುವಲ್ಲ, ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಶಿಕ್ಷಕರು ಇವರನ್ನು ಇಟ್ಕೊಂಡು ಗುರುಕುಲ ನಡೆಸ್ತಾರೆ. ಅದು ಯಜ್ಞ. ಆಮೇಲೆ ಅರಣ್ಯದಲ್ಲಿ ಆಲ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಊಟ ಹಾಕ್ತಾರೆ. ಅತಿಥಿ ಅಭ್ಯಾಗತರ ಸೇವೆ ಮಾಡೋದಿದೆಯಲ್ಲ, ಅದು ಒಂದು ಯಜ್ಞ. ಆಮೇಲೆ ಸುತ್ತಲ ಪ್ರಾಣಿಗಳಿಗಿಲ್ಲ, ಆ ಪ್ರಾಣಿಗಳನ್ನ ಸಮಾನವಾಗಿ ನೋಡಿ ಅವಕ್ಕೂ ಕೂಡ ಆಹಾರ ವ್ಯವಸ್ಥೆ ಮಾಡೋದು, ಅದು. ಆಮೇಲೆ ಇಡೀ ಆಶ್ರಮನ ರಕ್ಷಣೆ ಮಾಡ್ಕೊಳ್ಳೋದಿಲ್ಲ, ಅದು. ಇದೆಲ್ಲದಕ್ಕೂ ಅನುಕೂಲವಾಗಲಿ, ನಮ್ಮ ಒಳ್ಳೆಯ ಕೆಲಸಗಳೆಲ್ಲವೂ ಒಂದು ಯಜ್ಞ. ಎಲ್ಲದಕ್ಕೂ ಒಳ್ಳೇದಾಗ್ಲಿ, ಅನುಕೂಲಕ್ಕಾಗ್ಲಿ ಅಂತ ಒಂದು ದೇನು ಕೊಟ್ಟಿದ್ದಾರೆ. ಆ ದೇನು ಹೇಗೆ, ನೀವು ಏನು ಬೇಡಿದ್ರು ಕೊಡುತ್ತೆ. ಹಾಲೊಂದೇ ಕಾಮಧೇನು ಮಗಳು. ನೀವು ಏನು ಬೇಡಿದ್ರು ಅದು ಕೊಡುತ್ತೆ. ಅದನ್ನ ದೇವತೆಗಳು ಕೊಟ್ಟಿದ್ದಾರೆ ಇವರಿಗೆ, ನಿನ್ನ ಉಪಯೋಗಕ್ಕೆ ಇಟ್ಕೊಳ್ಳಿ. ಯಾಕೆಂದ್ರೆ ಅವ್ರು ಮಾಡೋದ್ರಿಂದ
ನಾವೊಂದು ಮಾತು ಹೇಳಿದ್ವಿ, ಯಜ್ಞ, ಈ ಯಜ್ಞಗಳೆಲ್ಲ ಅರ್ಧ ಹೇಳಿದ್ನಲ್ಲ, ಬೆಂಕಿ ತುಪ್ಪ ಸುರಿಯೋದು ಯಜ್ಞ, ಆದರೆ ಅದೊಂದೇ ಅಲ್ಲ. ಈ ಎಲ್ಲ ಯಜ್ಞಗಳು ಮಾಡೋ ಫಲ ಇದೆಯಲ್ಲ, ಆ ಧರ್ಮದ ಫಲ ದೇವತೆಗಳನ್ನ ಬಲಿಷ್ಠಗೊಳಿಸ್ತದೆ. ಯಾವತ್ತು ದೇವತೆಗಳು ಸ್ವಾರ್ಥಿಗಳು, ಅವ್ರ ಫಲ ಬರೋದು ನಾವು ಮಾಡೋ ಯಜ್ಞ ಕಾರ್ಯದಿಂದ ಬರುವಂತಹ ಫಲನ ಅವ್ರು ಸ್ವೀಕಾರ ಮಾಡ್ತಾರೆ. ಅದರಿಂದ ಅವ್ರಿಗೆ ಫಲ ಅವ್ರು ಬಲಿಷ್ಠರಾದ್ರೆ ಮಳೆ ಬೆಳೆ ಚೆನ್ನಾಗಿ ಲೋಕ ಸಮೃದ್ಧಿ ಆಗ್ತದೆ. ಈಗ ಒಂದು ಹೇಳ್ತಾರಲ್ಲ, ಈ ಪಂಚಭೂತಗಳಿಗೂ ಈ ಭೂಮಿಗೂ ಸಂಬಂಧ ಇದೆಯಲ್ಲ, ಆ ರೀತಿ ಹೀಗಿರುವಾಗ ಇವ್ರೇನ್ ಮಾಡ್ತಾನೆ, ಆ ಅಪ್ಪ ಬಂದು ಆ ಹೆಂಡತಿ ಕೇಳಿ, ಹೊಸ ಹೆಂಡತಿ ಏನು ಕೇಳಿದ್ರು ಕೊಡಿಸ್ಬೇಕು. ವಿಹಾರಕ್ಕೆ ಹೋಗುವಾಗ ಸರಿ ಬ್ರದರ್ಸ್ನ ಕರೀತಾನೆ, 7 ಜನ. ಅವರು ಬೇಡ ವಸಿಷ್ಠರು ಇನ್ನು ಬಲವಂತ ಮಾಡ್ತಾರೆ. ಸರಿ 8 ಜನ ಬಂದು ಆ ಸುಮ್ಮನೆ ಹೋಗ್ತಾರೆ. ಆ ಸುಗಿತ್ತು ಅಂತಾರೆ. ಆಗ ವಸಿಷ್ಠರು ಬಂದು ಅದಕ್ಕೆ ಕೂಗುತ್ತೆ. ವಸಿಷ್ಠರು ಬಂದು ನೀವೆಲ್ಲರೂ ವರ್ಷ ವಸುಗಳಾಗಿ ದೇವತೆಗಳಾಗಿದ್ರು ಕೂಡ ಕೆಟ್ಟ ಮನಸ್ಥಿತಿಯಲ್ಲಿ ಪರ ಅದನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀರಿ, ಹಾಗಾಗ್ಬಿಟ್ಟು ನೀವೆಲ್ಲರೂ ಮನುಷ್ಯರಾಗಿದ್ದೀರಿ. 7 ಜನನು ಬಂದು ಬಾಲ ಹಿಡ್ಕೊಂಡು ಹೇಳ್ತಾರೆ, ನಾವೆಲ್ಲ ಅವ್ನು ಮಾಡಿದ್ದು, ಅವ್ನು ಕರೆದಿದ್ದಕ್ಕೆ ನಾವು ಬಂದ್ವಿ ಅಂತ ಹೇಳಿದಾಗ ವಸಿಷ್ಠರು ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವೆಲ್ಲ ಕೊಟ್ಟು ಶಾಪ ಅಂತೂ ಅನುಭವಿಸಲೇಬೇಕು, ನೀವು ಕೊಟ್ಟಿದ ತಕ್ಷಣ ಸತ್ತೋಗಿ ಸಾಯುವಂತಹ ಒಂದು ತಾಯಿನ ಹಿಡಿದು ನೀವು ಮಾಡ್ಕೊಳ್ಳಿ, ಅವನೊಬ್ಬ ಮಾತ್ರ ಜೀವಿತಾವಧಿನ ಕಳೀಬೇಕು ಅಂತ ಹೇಳ್ತಾರೆ. ಈ 8 ಜನ ವಸುಗಳು ಈ ಶಾಪ ಇಟ್ಕೊಂಡು ನಮ್ಮನ್ನು ಹಡೆದು ನೀರು ಹಾಕೋ ತಾಯಿ ಅಥವಾ ಸಾಯಿಸುವಂಥ ತಾಯಿ ಯಾರಿದ್ದಾರೆ ಅಂದ್ಕೊಂಡು ಬರ್ತಿರ್ಬೇಕಾದ್ರೆ ಗಂಗೆ ಬ್ರಹ್ಮನ ಶಾಪ ತೆಗೆದುಕೊಂಡು ಬರ್ತಾರೆ. ಇಲ್ಲಿಗೆ ಬಂದು ಕೇಳ್ಕೊಳ್ತಾರೆ ಗಂಗೆನ. ಗಂಗೆ ಹೇಳ್ತಾರೆ, ಆಯಿತು ನೀವು ಹೇಳಿದಾಗೆ 7 ಜನನ ನಾನು ತೆಗೆದು ಪ್ರಾಣ ತೆಗಿತೀನಿ, ಇನ್ನೊಬ್ಬನ ಉಳಿಸ್ಕೊಡ್ತೀನಿ ಅಂತ ಅವ್ರಿಗೆ ವಸಿಷ್ಠರು ಶಾಪನ ತನ್ನ ಕರ್ತವ್ಯವಾಗಿ ತೆಗೆದುಕೊಂಡು. ಯಾಕೆಂದ್ರೆ ಈಗಾಗಲೇ ಅವಳು ಭೂಮಿ ಮೇಲೆ ಹುಟ್ಟಬೇಕು ಅಂತ ಸ್ಕ್ರಿಪ್ಟ್ ಆಗೋಗಿದೆ. ಕಡೆ ಇವರು ಇದಾಗಿದ್ದಾರೆ. ಇವರು ಇಷ್ಟು ಬಂದ ಮೇಲೆ ಈಗ ಗಂಗೆ ಭೂಲೋಕ ಹುಟ್ಟೋಕೆ ಮತ್ತೆ ವಸುಗಳು ಹುಟ್ಟೋಕೆ ಸಿದ್ಧತೆಗಳು ನಡೆದಿದೆ. ಆಗಿಂದ ಕೇಳ್ತಾನೆ ಇದ್ದೀನಿ, ಎಲ್ಲೋ ಒಂದು ಕಡೆ ಮನುಷ್ಯ ಜನ್ಮ ತುಂಬಾ ನಿಕೃಷ್ಟ, ಒಂಥರ ಕೆಟ್ಟದು ರೀತಿಯಲ್ಲಿ ಹೋಗ್ತಾ ಇದೆ. ನಿಕೃಷ್ಟ ಅಂತ ಅನ್ಬಾರ್ದು, ನೀವು ಅರ್ಥ ಮಾಡ್ಕೊತಾರೆ. ನಿಕೃಷ್ಟ ಅಲ್ಲ, ಇದು ಕರ್ಮಭೂಮಿ. ಸರಿ, ಮನುಷ್ಯ ಕರ್ಮ, ನನ್ನ ಕರ್ಮವನ್ನ ಕಳೆಯೋದಕ್ಕೆ ಭೂಮಿ ಮೇಲೆ ಹುಟ್ಟಬೇಕು. ಅಲ್ಲ, ಕರ್ಮ ಅಂದ್ರೆ ಅಪಾರ್ಥ ಆಗ್ತಾ ಇದೆ. ಕರ್ಮ ಅಂದ್ರೆ ನೀನು ತಪ್ಪು ಮಾಡ್ಬಿಟ್ಟಿದ್ದೆ, ಅದರ ಪಾಪ ಫಲ ಅನುಭವಿಸೋದು ಕರ್ಮ ಅಲ್ಲ, ಡ್ಯೂಟಿ. ಕರ್ಮ ಅಂದ್ರೆ ಡ್ಯೂಟಿ, ಕರ್ತವ್ಯನ ಧರ್ಮ ಕರ್ಮ ಅಂತ ಕರಿತೀವಿ. ಇಲ್ಲಿ ಏನಾಗಿದೆ, ಕರ್ತವ್ಯ ಧರ್ಮ ಅರ್ಥ ಕಾಮ ಮೋಕ್ಷಗಳ ಮುಖಾಂತರ ಕರ್ತವ್ಯನ ಅನುಭವಿಸ್ತಾ ಮೋಕ್ಷನ ಪಡೆಯೋಕೆ ಇದು ಸಲೀಸಾದ ಮಾರ್ಗ. ಮನುಷ್ಯ ಜನ್ಮ ಭೂಮಿ ಮೇಲೆ ಹುಟ್ಟುತ್ತದೆ. ಕರ್ಮ ಫಲ ಹುಟ್ಟಬೇಕು, ಒಳ್ಳೆ ಕರ್ಮ ಮಾಡಬೇಕು, ಅದನ್ನ ದೊಡ್ಡದಾಗಿ ತಗೊಂಡು ಪ್ರತಿ ಜೀವಿಗೂ ಇದು ಡ್ಯೂಟಿ. ಆದ್ರೆ ಆಫೀಸ್ಗೆ ಹೋದ್ರೆ ಸಂಬಳ ಬರುತ್ತೆ. ನಂಗೆ 10 ಗಂಟೆಗೆ ಆಫೀಸ್ಗೆ ಹೋದ್ರೆ ಸಂಬಳ ಬರುತ್ತೆ. ಬಟ್ ಬೆಳಗ್ಗೆ ಹೇಳಕ್ ನಂಗೆ ಬೇಜಾರು, ಎದ್ದೇಳಬೇಕು ಈ ಬೇಜಾರು ಅಷ್ಟೇ. ಆಮೇಲೆ ಇವತ್ತು ಆಫೀಸ್ಗೆ ಹೋದ್ರೆ ನಾವು ಏನು ಕಷ್ಟ ಕೊಡ್ತಾನೋ, ನಾನು ಬೈತಾನೋ, ಇದೆಲ್ಲ ಇದೆಲ್ಲ. ಈ ಕರ್ತವ್ಯ ನಿರ್ವಹಿಸಕ್ಕೆ ಅವ್ರು ಬೇಕಿಲ್ಲ. ಯಾಕೆಂದ್ರೆ ಒಂಥರ ಸಮೃದ್ಧವಾಗಿ ಶಾಂತವಾಗಿ ಇದ್ದವ್ರಿಗೆ ಈ ಭೂಮಿ ಮೇಲೆ ಬಂದು ಇದನ್ನೆಲ್ಲ ಅನುಭವಿಸ್ಬೇಕಲ್ಲ. ಇಲ್ಲ, ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾನು ಶಾಂತವಾಗಿ ಪ್ರಶಾಂತವಾಗಿ ನೆಮ್ಮದಿಯಾಗಿರಬೇಕು ಅಂತ ಬಯಸ್ತಾರೆ. ಆದ್ರೆ ಕರ್ಮಫಲ ಹಾಗಿರಲ್ಲ, ಎಲ್ಲರೂ ಅನುಭವಿಸ್ತಾರೆ. ವಿಷ್ಣು ದಶಾವತಾರ ಎತ್ತುದ್ವಿ, ಅದೇ ಕರ್ಮಫಲ. ಅವನು ಕರ್ಮ ನಿರ್ವಹಿಸೋಕ್ಕೋಸ್ಕರ ಬರ್ತಾನೆ. ಎಲ್ಲರೂ ಇಲ್ಲಿ ವಿಷ್ಣುನೇ ಮಹಾವಿಷ್ಣುನೇ 10 ಅವತಾರ ಎತ್ತು, 8 ಕಳ್ಕೊಂಡು ಏನೇನೆಲ್ಲ ಅನುಭವಿಸ್ತಾರೆ. ದೇವತೆ ಅಲ್ಲ, ಮಹಾನ್ ದೇವರು ಅವರೇ ಕಷ್ಟಪಡ್ತಾರೆ ಅಂದ್ರೆ ಉಳಿದ ದೇವತೆಗಳು ಕರ್ಮಫಲ ಇದ್ದಿದೆ. ಬಟ್ ನೆಕ್ಸ್ಟ್ ಬೆಳಗ್ಗೆಯಿಂದ ಕರ್ಮಫಲ ಅನುಭವಿಸ್ಬೇಕಲ್ಲ ಅನ್ನೋ ಬೇಜಾರಿಗೆ ಅದಾಗ್ತಿರೋದು ನಿಕೃಷ್ಟ. ಇದು ದಾಟದೇನೆ ನೀವು ಅಲ್ಲಿಗೆ ಹೋಗಕ್ಕೆ, ಆ ಸ್ಥಿತಿಗೆ ಹೋಗಕ್ಕೆ. ದೇವತೆಯಿಂದ ಮನುಷ್ಯ ಜನ್ಮವನ್ನು ಪಡೆದು ಆ ಕರ್ಮಫಲವನ್ನು ಅಷ್ಟು ಒಳ್ಳೆ ನಮ್ಮಗಳ ಸ್ಟೋರಿಗೆ ಹೇಳಿಸ್ಕೊಂಡ್ರೆ ಅವ್ರದ್ದು ಇನ್ನೂ ಬೀಭತ್ಸ ಭಯಂಕರ. ಓಕೆ, ನಮ್ಗೆ ಏನೋ ಅಲ್ಲೇ ಎಲ್ಲ ಒಂದು ರೀತಿ ಹೇಳಕ್ಕಾಗಲ್ಲ. ನಮ್ಮ ಫಲನು ನಮ್ಗೆ ಇರಬೇಕು ಅದು ಸರಿ ಅಲ್ವಾ. ಅವರ ಫಲ ಭಾರನ ಅವರು ಅನುಭವಿಸ್ತಾರೆ, ತಕ್ಕನಾಗಿದೆ. ಆಮೇಲೆ ಒಂದೊಂದು ಕಷ್ಟ ದಾಟುವಾಗಲೂ ಕಷ್ಟನೇ, ಎಲ್ಲ ಅವರು ಕಷ್ಟನೇ. ಹೀಗೆ ಇಲ್ಲೇನಾಯ್ತು, ಗಂಗೆಯ ಹುಟ್ಟದೇನು, ಅವಳೇನು ಹುಟ್ಟಲ್ಲ. ಗಂಗೆ ಭೂಲೋಕದಲ್ಲಿ ಅವತರಿಸೋಕೆ ಮತ್ತೆ ಇವರು ವಸುಗಳು ಹುಟ್ಟೋಕೆ ಇದಕ್ಕೆಲ್ಲ ಒಂದು ವೇದಿಕೆ ಇದಾಗಿದೆ. ಇತ್ತ ಕಡೆ ಶಂತನು
ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಇಂಥಲ್ಲೊಂದು ಸಂದರ್ಭದಲ್ಲಿ ಒಂದು ಸಣ್ಣ ಕಥೆ ಆಗುತ್ತೆ. ಇನ್ನೊಂದು ಕಥೆ ಹೇಳ್ಬಿಟ್ಟು ಈ ಸಂಚಿಕೆ ಮುಗಿಸ್ತೀನಿ. ಓಕೆ. ಪ್ರದೀಪ ನಾನು ಹೇಳಿದೆ, ಪ್ರದೀಪ. ಶಂತನು ಹ್ಮ್, ತಂದೆ ಶಂತನು. ಪ್ರದೀಪ ಇದರಲ್ಲಿ ಹೋಗಿ ತಪಸ್ ಮಾಡ್ತಾರೆ. ಕಾಡಲ್ಲಿ ಹೋಗ್ಬಿಟ್ಟು ಇವಳೇನು ಮಾಡ್ತಾಳೆ, ಅವನ ಬಲ ತೊಡೆ ಮೇಲೆ ಹೋಗಿ ಕೂತ್ಕೊತಾಳೆ. ನನಗೆ ಇದೊಂದು ಕಥೆ ಇದೆ ಮಹಾಭಾರತದಲ್ಲಿ. ಅವನು ಪ್ರದೀಪನ ಬಲ ತೊಡೆ ಮೇಲೆ ಹೋಗಿ ಕೂತ್ಕೊಳ್ತಾನೆ. ತಪಸ್ಸಿಗೆ ಭಂಗ ಆಯ್ತಲ್ವಾ? ಇಲ್ಲ ಅದೇ ಹೇಳಕ್ಕೆ ಎಲ್ಲ ಕಡೆನೂ ಸ್ತ್ರೀ ತಪಸ್ಸಿಗೆ ಭಂಗ ಆಗ್ಬಿಟ್ಟಿದೆ. ಕೂತ್ಕೊಂಡು ಸಣ್ಣ ಮದುವೆ ಮಾಡ್ಕೋ ಅಂತಾರೆ. ಈ ಕತೆ ಯಾಕೆ ಬರ್ತದೆ ಅಂತ ನನಗೆ ಇನ್ನೂ ತಕ್ಕದಲ್ಲಿ ಕೂತಿಲ್ಲ. ಬಲ್ಟೊಡೆ ಅವಾಗ ಅವನು ಹೇಳ್ತಾನೆ, ನೀನು ಎಡ ತೊಡೆ ಮೇಲೆ ಕೂತಿದ್ರೆ ಅದು ವಾಮಭಾಗ ಹೆಂಡತಿ ಶಾಸ್ತ್ರ, ಇದು ಮಗಳ ಸ್ಥಾನ. ಮಗನನ್ನ ಮದುವೆ ಆಗ್ಬೋದು, ನನ್ನನ್ನಲ್ಲ ಅಂತ ಹೇಳಿ ಕಳಿಸ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ಸಂಬಂಧ ನೋಡು. ಸಾಮಾನ್ಯವಾಗಿ ನಾನು ಗಮನಿಸಿರೋದು ನೋಡಿರೋದು, ಸೊಸೆಯನ್ನು ದೊಡ್ಡವರು ನಮ್ಮ ಧರ್ಮದಲ್ಲಿ ಮಾವನು ಮಗಳ ಸಂಬಂಧದಲ್ಲಿ ನೋಡೋದು ಬಹಳ ಪ್ರೀತಿ. ತೊಡೆ ಮೇಲೆ ಕೂತ್ಕೊತಾರೆ ಬಂದು ಹೇಳ್ತಾರೆ, ವಾಮಭಾಗ ಎರಡು ಕಡೆ ಮೇಲೆ ಕೂತಿದ್ರೆ ನನಗೆ ನಿನ್ನ ಪ್ರಶ್ನೆ ಆಗ್ಬೋದಾಗಿತ್ತು, ಆಗದು ಬಿಡಲು ಬೇರೆ ಪ್ರಶ್ನೆ ಆಗ್ಬೋದಾಗಿತ್ತು. ಬಟ್ ನೀನು ನನ್ನ ಬಲ ತೊಡೆ ಮೇಲೆ ಕೂತೆ, ಹಾಗಾಗಿ ನನ್ನ ಮಗಳ ಸಮಾನ, ನನ್ನ ಮಗನನ್ನ ಮದುವೆ ಆಗ್ಬೋದು, ಸೊಸೆ ಆಗ್ತೀಯಮ್ಮ ಅಂತೇಳಿ ಅಂದರೆ ಒಂಥರ ಪರ್ಮಿಷನ್ ಕೊಟ್ಟಿದ್ದಾನೆ ನನಗೆ ಸೊಸೆ ಆಗಲಿಕ್ಕೆ. ಮಾವನಿಂದ ಒಂದು ಒಪ್ಪಿಗೆಯನ್ನು ತೆಗೆದುಕೊಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಶಂತನು ಮಹಾರಾಜ ಮತ್ತು ಗಂಗೆಯರ ದಾಂಪತ್ಯ ಜೀವನದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ಸಮಯದ ಅಭಾವ, ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ ಕಥೆಯನ್ನು. ಸಂಚಿಕೆಯ ಮುಗಿಸ್ತೇನೆ. ನೋಡೋರಲ್ಲ ವೀಕ್ಷಕರೇ, ಗಂಗೆಯ ಜನ್ಮದ ರಹಸ್ಯವನ್ನು ಮಹಾಭಾರತ ಕಥಾ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಮಸ್ಕಾರ. ಇದೇ